Good morning, good morning, students. Myself Manjunath, lecturer in economics, the Golden Leaves PU College. Dear students, previous class we have discussing about the Indian economic development. ಅಂತಂದ್ರೆ previous class ಅಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಒಂದು ಭಾರತದ ಆರ್ಥಿಕತೆ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಭಾರತದ ಆರ್ಥಿಕತೆ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಫಸ್ಟ್ ಯೂನಿಟ್ ಅದು ಅಂತಂದ್ರೆ ಕೊಲೋನಿಯಲ್ ಪೀರಿಯಡ್ ಏನಿತ್ತು, ಕೊಲೋನಿಯಲ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಡಿಸ್ಕಷನ್ ಮಾಡಿದೀವಿ. ಟುಡೇ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಪಾರ್ಟ್ ಬಿ ಯೂನಿಟ್ ಆಫ್ ಫಸ್ಟ್ ಚಾಪ್ಟರ್ ನಂಬರ್ ಸೆಕೆಂಡ್ ಇಂಡಿಯನ್ ಎಕಾನಮಿ ಸಿನ್ಸ್ 1950 ಅಂಡ್ 1990 ಅಂತಂದ್ರೆ ಇಲ್ಲಿ ಫಸ್ಟ್ ಯೂನಿಟ್ ಘಟಕ 1 ಅಧ್ಯಾಯ 2 ಇಲ್ಲಿ ಭಾರತದ ಆರ್ಥಿಕತೆ 1950 ರಿಂದ 1990 ವರೆಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಏನ್ ಇಂಡಿಯನ್ ಡೆವಲಪ್ಮೆಂಟ್ ಎಕಾನಮಿ ಇದೆಯೋ, ಇಂಡಿಯನ್ ಡೆವಲಪ್ಮೆಂಟ್ ಎಕಾನಮಿಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಿವರೆಗೂ ಸಹ ನಾವು ಇದ್ ಮಾಡ್ತೀವಿ ಅಂತಂದ್ರೆ ಆನ್ 15th August 1947 and 15th August 1947 India woke to a new dawn of freedom. Finally, we were masters of our own destiny after some 200 years of British rule. The job of nations building was now in our own hands. The leaders of independence in India had to decide, among other things, the type of economic system most suitable for our nation, a system which would promote the welfare of all rather than a few. There are different types of economic system, and among them socialism applied to Jawaharlal Nehru. The most, however, he was not in favor of the kind of socialism established in the former Soviet Union, where all the means of production, all the factories and farms in the country were owned by the government. There was no private property. It is not possible in a democracy like India for the government to change the ownership pattern of land, other properties of its citizens in the way that it was done in the former Soviet Union. ಅಂತಂದ್ರೆ ಇಂಟ್ರಡಕ್ಷನ್ ಅಲ್ಲಿ ಆನ್ 15th August 1947 ಅಂತಂದ್ರೆ 1947 ಆಗಸ್ಟ್ 15 ಇಂಡಿಯಾ ಹೋಪ್ ದ ನ್ಯೂ ಡೌನ್ ಆಫ್ ಎ ಫ್ರೀಡಮ್ ಅಂತಂದ್ರೆ ಇಂಡಿಯಾ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಸ್ವತಂತ್ರ ಆಗುತ್ತೆ. ಇಂಡಿಯಾ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಸ್ವತಂತ್ರ ಆಗ್ತಾ ಇರುತ್ತೆ. ಫೈನಲಿ ವಿ ಹ್ಯಾವ್ ಮಾಸ್ಟರ್ಸ್ ಆಫ್ ಅವರ್ ಓನ್ ಡೆಸ್ಟಿನಿ ಆಫ್ಟರ್ ಸಮ್ 200 years ಆಫ್ ಬ್ರಿಟಿಷ್ ರೂಲ್ ಅಂತಂದ್ರೆ ನಮ್ಮ ಭಾರತ ಏನಾಗ್ತಿತ್ತು ಅಂತಂದ್ರೆ ಸ್ವತಂತ್ರ ಆಗೋಕ್ಕಿಂತ ಮುಂಚಿತವಾಗಿ 200 ವರ್ಷಗಳ ಕಾಲ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿತ್ತು. ದ ಜಾಬ್ ಆಫ್ ನೇಷನ್ ಬಿಲ್ಡಿಂಗ್ ವಾಸ್ ನೌ ಇನ್ ಅವರ್ ಓನ್ ಹ್ಯಾಂಡ್ಸ್ ಅಂತಂದ್ರೆ ಏನಿ ಒಂದು ನಮ್ಮ ರಾಷ್ಟ್ರದಲ್ಲಿ ಉದ್ಯೋಗಾವಕಾಶ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಒಂದು ಕೈಯಲ್ಲಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ದ ಲೀಡರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ had to decide among the things, the types of economic system of suitable for our nation. ಅಂತಂದ್ರೆ ಭಾರತ ಏನಾಗುತ್ತೆ ಅಂತಂದ್ರೆ ಸ್ವತಂತ್ರ ಆದ ನಂತರ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ. ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತಂದ್ರೆ ನಮ್ಮ ಭಾರತದ ಒಂದು ರಾಷ್ಟ್ರೀಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಆರ್ಥಿಕತೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂಡ್ ಅಮಾಂಗ್ ದೆಮ್ ಸೋಷಿಯಲಿಸಂ ಅಪ್ಲೈಡ್ ಟು ಜವಾಹರ್ಲಾಲ್ ನೆಹರು ಅಂತಂದ್ರೆ ಮೊದಲ ಬಾರಿಗೆ ಒಂದು ಜವಾಹರ್ಲಾಲ್ ನೆಹರು ಏನಿದಾರೋ ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ದ ಮೋಸ್ಟ್ ಅವೇವರ್ ಹಿ ವಾಸ್ ದ ಫೇವರ್ ಆಫ್ ಕೈಂಡ್ ಟು ಸೋಷಿಯಲಿಸಂ ಎಸ್ಟಾಬ್ಲಿಷ್ಮೆಂಟ್ ಇನ್ ದ ಫಾರ್ಮರ್ ಸೋವಿಯತ್ ಯೂನಿಯನ್ ವೇರ್ ಅಂತಂದ್ರೆ ಒಂದು ಭಾರತದ ಆರ್ಥಿಕತೆಯಲ್ಲಿ ಪ್ರಾರಂಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಸಮಾಜವಾದಿಶಾಹಿ ಆರ್ಥಿಕತೆ ಏನಿರುತ್ತೋ ಸಮಾಜವಾದಿಶಾಹಿ ಆರ್ಥಿಕತೆಯನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅಳವಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಸಮಾಜವಾದಿಶಾಹಿ ಅಳವಡಿಸ್ಕೊಂಡೋದ್ರು ಸಹ ನಮ್ಮ ಭಾರತದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಏನ್ ಈ ಒಂದು ಸೋವಿಯತ್ ಒಕ್ಕೂಟ ಬರುತ್ತೋ ಸೋವಿಯತ್ ಒಕ್ಕೂಟ ಏನಾಗ್ತಾ ಇರ್ತಾರೆ ಅಂತಂದ್ರೆ ಇದನ್ನ ಅಳವಡಿಸ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ದ ಎಕಾನಮಿ ವಿತ್
the private sector being encouraged to be part of the part of the part of the plan effort. Part of the plan effort, the Industrial Policy Resolution of 1948 and the directive principles of the Indian Constitution reflected this outlook. In 1950, the Planning Commission was set up within the Prime Minister, it's a chairperson. The area of 5-year plans at ಬಿಗೈನ್ ಅಂತಂದ್ರೆ ಇಲ್ಲಿ ಸಹ ಬಿಗೈನ್ ಅಂತಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ದ ಎಕಾನಮಿ ವಿತ್ ದ ಪ್ರೈವೇಟ್ ಸೆಕ್ಟರ್ ಬೀಯಿಂಗ್ ಎನ್ಕರೇಜ್ಡ್ ಟು ಬಿ ಪಾರ್ಟ್ ಆಫ್ ದ ಪ್ಲಾನ್ ಎಫರ್ಟ್ ಅಂತಂದ್ರೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾದಂತಹ ಯೋಜನೆಗಳನ್ನ ರೂಪಿಸಿಕೊಂಡು 1948ರಲ್ಲಿ ಏನು ಒಂದು ಕೈಗಾರಿಕಾ ಒಂದು ಕ್ರಾಂತಿ ಏನಿರುತ್ತೋ ಕೈಗಾರಿಕಾ ಒಂದು ನೀತಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ. ಕೈಗಾರಿಕಾ ನೀತಿ ಯಾವಾಗ ಜಾರಿಗೆ ಬಂದಿದ್ದು ಅಂತಂದ್ರೆ 1948 ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಆಫ್ 1948 and the directive principles of the Indian Constitution reflected this outlook 1950 ಅಂತಂದ್ರೆ ಒಂದು ಪ್ಲಾನಿಂಗ್ ಕಮಿಷನ್ ಏನಿದೆಯೋ ಪ್ಲಾನಿಂಗ್ ಕಮಿಷನ್ ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾದಂತಹ ಸಂವಿಧಾನಾತ್ಮಕ ತತ್ವಗಳ ಆಧಾರದ ಮೇಲೆ ಈ ಒಂದು ಪ್ಲಾನಿಂಗ್ ಕಮಿಷನ್ ಏನಿದೆಯೋ ಪ್ಲಾನಿಂಗ್ ಕಮಿಷನ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ದ ಪ್ಲಾನಿಂಗ್ ಕಮಿಷನ್ ವಾಸ್ ಸೆಟ್ ಅಪ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಆಸ್ ಇಟ್ಸ್ ಎ ಚೇರ್ಪರ್ಸನ್ಸ್ ಅಂತಂದ್ರೆ ಯೋಜನಾ ಆಯೋಗವನ್ನ 1950ರಲ್ಲಿ ಒಂದು ರಚನೆ ಮಾಡ್ತಾರೆ. ಯೋಜನಾ ಆಯೋಗದ ರಚನೆಯಲ್ಲಿ ಪ್ರಮುಖವಾದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತವ್ರು ಯಾರು ಅಂತಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ. ಯೋಜನಾ ಒಂದು ಆಯೋಗದ ಪ್ರಮುಖವಾದಂತಹ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಈ ಒಂದು ಪ್ರೈಮ್ ಮಿನಿಸ್ಟರ್. ಇಟ್ ಈಸ್ ಎ ಚೇರ್ಪರ್ಸನ್. ಹೂ ಇಸ್ ದ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್? ದ ಪ್ರೈಮ್ ಮಿನಿಸ್ಟರ್ ಈಸ್ ಎ chairperson of planning commission. Dear students, next we have discussing about the very important concepts, the goals of 5-year plans. ಅಂದ್ರೆ ಒಂದು ಯೋಜನಾ ಆಯೋಗ ಏನ್ ಬರುತ್ತೋ ಯೋಜನಾ ಆಯೋಗವನ್ನ ಜಾರಿಗೆ ತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾರತದಲ್ಲಿ 1950ರಲ್ಲಿ ಪ್ರಮುಖವಾದಂತಹ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯೋಜನಾ ಆಯೋಗವನ್ನ ಜಾರಿಗೆ ತರ್ತಾರೆ. ಯೋಜನೆ ಆಯೋಗವನ್ನ ಜಾರಿಗೆ ತಂದಂತ ನಂತರ ನಮ್ಮ ಭಾರತದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನ ಅಳವಡಿಸ್ಕೊಳ್ತಾ ಇರ್ತಾರೆ. ಯಾವ್ಯಾವ್ದು ಅಂತಂದ್ರೆ ದ ಗೋಲ್ಸ್ ಆಫ್ 5-year ಪ್ಲಾನ್ಸ್. ದ ಗೋಲ್ಸ್ ಆಫ್ 5-year ಪ್ಲಾನ್ಸ್ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಯ ಗುರಿಗಳು. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವ್ಯಾವ್ದು ಬರುತ್ತೆ ಅಂತಂದ್ರೆ A plan should have some clearly goals. The goals of some ಅಂತಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ a plan should have some clearly specified goals ಅಂತಂದ್ರೆ specified goals ಅಂತಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಒಂದು ಗೋಲ್ಸ್ ಬರುತ್ತೆ ಅಂತಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಒಂದು ಗೋಲ್ಸ್ ಬರುತ್ತೆ 5-year plans ಅಲ್ಲಿ ಅಂತಂದ್ರೆ dear students, there are 4 goals of 5-year plans. There are 4 is goals of 5-year plans. One is a growth, other one is a modernization, other one is a self-reliance, other one is a equity. ಅಂತಂದ್ರೆ growth, modernization, self-reliance, equity ಅಂತಂದ್ರೆ a plan should have some clearly specified goals. The goals of the 5-year plans were growth, modernization, self-reliance, and equity. This does not mean that all the plan have given equal importance to all these goals. Due to limited resources, a choice has to be made in each plan about which of the goals is to be given primary importance. Nevertheless, the planners have to ensure that as far as possible, the policies of the plans do not contradict these 4 goals. Let us now learn about the goals of planning in some details. ಅಂತಂದ್ರೆ the goals of 5-year plans ಅಂತಂದ್ರೆ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವ್ಯಾವ್ದು ಬರುತ್ತೆ. ಪಂಚವಾರ್ಷಿಕ ಯೋಜನೆ ಗುರಿಗಳು ಅಂತಂದ್ರೆ there are 4 goals of 5-year plans. One is a growth means ಬೆಳವಣಿಗೆ. Second one is a modernization, ಆಧುನೀಕರಣ. Self-reliance, ಸ್ವಾವಲಂಬನೆ. Next, equity, ಸಮಾನತೆ. Dear students, we have discussing briefly the one by one. First, we have discussing about the
growth means ಬೆಳವಣಿಗೆ. It refers to increase the country's capacity to produce the output of goods and services within the country. ಅಂತಂದ್ರೆ ಇಲ್ಲಿ ಏನ್ ಬರುತ್ತೋ ಇಲ್ಲಿ ಬರಂತ ಒಂದು ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಲ್ಲಿ ಬರಂತ ಒಂದು ಮೂಮೆಂಟ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಟ್ಸ್ ರೆಫರ್ಸ್ ಟು ಇನ್ಕ್ರೀಸ್ ಇನ್ ದ ಕಂಟ್ರೀಸ್ ಕೆಪಾಸಿಟಿ ಟು ಪ್ರೊಡ್ಯೂಸ್ ದ ಔಟ್ಪುಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ದ ಕಂಟ್ರಿ. ಅಂತಂದ್ರೆ ಆರ್ಥಿಕ ಬೆಳವಣಿಗೆಯು ದೇಶದಲ್ಲಿ ಸರಕು ಮತ್ತು ಸೇವೆಗಳ ದೇಶದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದೆ. ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಿಸುವುದಕ್ಕೆ ಸಂಬಂಧಪಟ್ಟಿದೆ. It implies either a larger stock of productivity capital or a larger size of supporting services like transport and banking, or an increase in the efficiency of productivity capital and services. A good indicator of economic growth. Economics is study increases in the gross domestic product like a GDP. The GDP is the market value of all the goods and services produced in the country during a year. You can think of the GDP as a cake, and a growth is increase in the size of the cake. If the cake is larger, more people can enjoy it. It is the necessary to produce more goods and services if the people of India have to enjoy in the words of the 5-year plan, a more rich and varied life. Dear students, antandre it implies either larger stock on productivity capital or a larger size of supporting services like a transport and banking. Dear students, ಈ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಸಾರಿಗೆ ಮತ್ತು ಬ್ಯಾಂಕ್ ವ್ಯವಸ್ಥೆ ಏನಿದೆಯೋ ಬ್ಯಾಂಕೋದ್ಯಮ ವ್ಯವಸ್ಥೆ ಫಸ್ಟ್ ಏನಾಗಬೇಕು ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕಾಗಿರುತ್ತೆ. ಅಂತಂದ್ರೆ ಈ 5-year ಪ್ಲಾನ್ಸ್ ಅಲ್ಲಿ ಫಸ್ಟ್ ಗೋಲ್ ಬಂದು ಗ್ರೋತ್ ಏನಿದೆಯೋ ಗ್ರೋತ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಬೆಳವಣಿಗೆ ಏನಕ್ಕೆಲ್ಲ ಸಂಬಂಧಪಟ್ಟಿದೆ ಅಂತಂದ್ರೆ ಇಟ್ ರೆಫರ್ಸ್ ಟು ಇನ್ಕ್ರೀಸ್ ಇನ್ ದ ಕಂಟ್ರೀಸ್ ಕೆಪಾಸಿಟಿ ಟು ಪ್ರೊಡ್ಯೂಸ್ ದ ಔಟ್ಪುಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ದ ಕಂಟ್ರಿ. ಆರ್ಥಿಕ ಬೆಳವಣಿಗೆಯು ದೇಶದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸಂಬಂಧಪಟ್ಟಿದೆ. ಇದೇನಾಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್ ಅಂತಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗಬೇಕು ಅಂತಂದ್ರೆ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಏನಿದೆಯೋ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಮತ್ತು ಅದ್ರ ಜೊತೆಗೆ ಬ್ಯಾಂಕೋದ್ಯಮ ಕ್ಷೇತ್ರ ಏನಿದೆಯೋ ಬ್ಯಾಂಕೋದ್ಯಮ ಕ್ಷೇತ್ರ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚಾಗಬೇಕಾಗಿರುತ್ತೆ. ನೆಕ್ಸ್ಟ್, ಎ ಗುಡ್ ಇಂಡಿಕೇಟರ್ ಎಕನಾಮಿಕ್ ಗ್ರೋತ್. ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಇನ್ಕ್ರೀಸಸ್ ಇನ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂತಂದ್ರೆ ಇದು ಉತ್ಪಾದಕ ಬಂಡವಾಳ ಮತ್ತು ಸೇವೆಗಳ ದಕ್ಷತೆಯನ್ನ ಹೆಚ್ಚಿಸುತ್ತದೆ. ಇದು ಉತ್ಪಾದಕ ಬಂಡವಾಳ ಮತ್ತು ಸೇವೆಗಳ ದಕ್ಷತೆಯನ್ನ ಹೆಚ್ಚಿಸುತ್ತದೆ ಮತ್ತು ರಾಷ್ಟ್ರೀಯ ವರಮಾನವನ್ನ ಹೆಚ್ಚಿಸುತ್ತೆ. ಏನ್ ರಾಷ್ಟ್ರೀಯ ವರಮಾನ ಅಂತಂದ್ರೆ ದ GDP ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ ಡ್ಯೂರಿಂಗ್ ಇಯರ್. ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಒಟ್ಟು ಒಂದು ದೇಶೀಯ ಉತ್ಪನ್ನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ಬಿಟ್ಟು ಸಹ ನಾವು ಕರಿತೀವಿ. ಅಂತಂದ್ರೆ ಇಲ್ಲಿ GDP ನ ಯಾವ್ದಕ್ಕೆ ನಾವು ಒಂದು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕೇಕ್ಗೆ ಕಂಪೇರ್ ಮಾಡ್ತೀವಿ. ಯಾಕೆ ಕೇಕ್ಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕೇಕ್ ಏನಾದ್ರು ಲಾರ್ಜ್ ಸೈಜ್ ಅಲ್ಲಿ ಇದ್ರೆ ಈ ಒಂದು ಕನ್ಸ್ಯೂಮ್ ಮಾಡೋ ಪೀಪಲ್ಸ್ ರೇಷಿಯೋ ಸಹ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಕೇಕ್ ಸ್ಮಾಲ್ ಆಗಿದ್ರೆ ಕನ್ಸ್ಯೂಮರ್ಸ್ ರೇಷಿಯೋನು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಎವ್ರಿ ಒನ್ ಕಂಟ್ರೀಸ್ ಅಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಸಹ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಗೂಡ್ಸ್ ಅಂಡ್ ಸರ್ವಿಸಸ್ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಫಸ್ಟ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಈಚ್ ಆಫ್ ದೀಸ್ ಸೆಕ್ಟರ್ಸ್ ಮೇಕ್ ಅಪ್ ದ ಸ್ಟ್ರಕ್ಚರ್ composition of the economy. In some countries, growth in agriculture contributes more to the GDP growth, while the some countries the growth in the service sector contributes the more GDP growth. ಅಂತಂದ್ರೆ ಕೆಲವೊಂದು ದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ
ಕಾಂಟ್ರಿಬ್ಯೂಟ್ ಅನ್ನೋದು ಒಂದು ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನ್ ಇರೋದು ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಸಮ್ ಕಂಟ್ರೀಸ್ ಅಲ್ಲಿ ನ್ಯಾಷನಲ್ GDP ಗೆ ಒಂದು ಹೆಚ್ಚು ಒಂದು ಹೆಲ್ಪ್ಫುಲ್ ಆಗಿದ್ರೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಕೆಲವೊಂದು ಕಂಟ್ರೀಸ್ ಅಲ್ಲಿ ಸಮ್ ಕಂಟ್ರೀಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಸರ್ವಿಸ್ ಸೆಕ್ಟರ್ ಇಂದ ಬರುವಂತಹ ಒಂದು ಇನ್ಕಮ್ ಮೋರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ GDP ಗೆ. ಕೆಲವೊಂದು ಕಂಟ್ರೀಸ್ ಅಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆಯೋ ಅಗ್ರಿಕಲ್ಚರ್ ಸೆಕ್ಟರ್ ಏನ್ ಮಾಡುತ್ತೆ ಅಂತಂದ್ರೆ ಮೋರ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನ್ಯಾಷನಲ್ ಇನ್ಕಮ್ಗೆ. ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಕೆಲವೊಂದು ಕಂಟ್ರೀಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಸರ್ವಿಸ್ ಸೆಕ್ಟರ್ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಮೋರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸ್ಟೂಡೆಂಟ್ಸ್ ಇಷ್ಟು ಸಹ ಯಾವುದು ಅಂತಂದ್ರೆ ಈ ಒಂದು ಗ್ರೋತ್ ಅಂತ ಹೇಳಿ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಮಾಡರ್ನೈಸೇಷನ್. ಮಾಡರ್ನೈಸೇಷನ್ ಮೀನ್ಸ್ ಆಧುನೀಕರಣ. ಏನ್ ಮಾಡರ್ನೈಸೇಷನ್ ಆಧುನೀಕರಣ ಅಂತಂದ್ರೆ ಈ ಒಂದು the increases to the increase the production of goods and services. The producers have to adapt new technology. For example, a farmer can increase the output and the farm by using a new seed varieties instead of using the old ones. Similarly, a factory can increase output by using a new type of machines. Adaptation of a new technology is called modernization. What is the meaning of modernization? Modernization means to increase the production of goods and services. The producers have to adapt new technology. ಅಂತಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದಕರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಧುನೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಹೆಚ್ಚಿಸಲು ಉತ್ಪಾದಕರು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಧುನೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಎ ಫಾರ್ಮರ್ ಕ್ಯಾನ್ ಇನ್ಕ್ರೀಸ್ ದ ಔಟ್ಪುಟ್ ಆನ್ ದ ಫರ್ಮ್ ಬೈ using new seed varieties instead of using the old ones. Similarly, a factory can increase output by using a new type of machines. Adoptions of new technology is called ಮಾಡರ್ನೈಸೇಷನ್. ಅಂತಂದ್ರೆ ಇಲ್ಲಿ ಉದಾಹರಣೆಗೆ ಅಂತಂದ್ರೆ ರೈತ ಹಳೆ ಬೀಜಗಳಿಗೆ ಬದಲಾಗಿ ಹೊಸ ತಳಿಯ ಬಿತ್ತನೆ ಬೀಜಗಳನ್ನು ಬಳಸಿದರೆ ಉತ್ಪಾದನೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅದರ ಜೊತೆಗೆ ಹೊಸ ತಂತ್ರಜ್ಞಾನ ಬಳಕೆಯನ್ನು ಆಧುನೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆಧುನೀಕರಣ ಅನ್ನೋದು ಸಮಾಜ, ಬ್ಯಾಂಕು, ಕೈಗಾರಿಕಾ, ಶಾಲೆ, ಆಸ್ಪತ್ರೆ ಮುಂತಾದವುಗಳಲ್ಲಿ ಮಹಿಳಾ ಉದ್ಯೋಗಿಗಳು ಏನ್ ಬರ್ತಾರೋ ಮಹಿಳಾ ಉದ್ಯೋಗಿಗಳನ್ನ ತೊಡಗಿಸಿಕೊಂಡಂತ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಆರ್ಥಿಕತೆ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಸೆಲ್ಫ್ ರಿಲಿಯನ್ಸ್. ಅಂತಂದ್ರೆ ಸ್ವಾವಲಂಬನೆ ಅಂತಂದ್ರೆ ಏನ್ ಈ ಒಂದು ಸ್ವಾವಲಂಬನೆ ಅಂತಂದ್ರೆ ಈಗ ಸಪೋಸ್ ಇದೆ ನೋಡಿ ಇಲ್ಲಿ ಅಂತಂದ್ರೆ ಎ ನೇಷನ್ ಕ್ಯಾನ್ ಪ್ರಮೋಟ್ ಎಕನಾಮಿಕ್ ಗ್ರೋತ್ and modernization by using its own resources, by using resources imported from other nations. ಅಂತಂದ್ರೆ ಏನು ಅಂತಂದ್ರೆ ಈ ಒಂದು ಸ್ವಾವಲಂಬನೆ ಅನ್ನೋದು ಒಂದು ದೇಶ ತನ್ನ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಬೇಕಾಗಿದೆ. ವಿದೇಶ ಪ್ರಾಬಲ್ಯದಿಂದ ಬಿಡುಗಡೆ ಪಡೆದ ಜನರು ಸ್ವಾವಲಂಬನೆ ಪರಿತಪಿಸಿ ಮುಖ್ಯವಾಗಿ ಆಹಾರ ಧಾನ್ಯಗಳ ಆಮದನ್ನ ತಡೆಯುವುದೇ ಇದರ ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿತ್ತು. ಅಂತಂದ್ರೆ ಈ ನೇಷನ್ ಕ್ಯಾನ್ ಪ್ರಮೋಟ್ ಎಕನಾಮಿಕ್ ಗ್ರೋತ್ ಅಂಡ್ ಮಾಡರ್ನೈಸೇಷನ್ ಬೈ ಯೂಸಿಂಗ್ ಇಟ್ಸ್ own resources or by using resources imported from other nations. ಅಂತಂದ್ರೆ ನಮ್ಮ ದೇಶದಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಇಲ್ಲೇ ಸರಕುಗಳನ್ನ ಉತ್ಪಾದಿಸುವುದು ಇದರ ಪ್ರಮುಖವಾದ ಒಂದು ಉದ್ದೇಶ ಆಗಿರುತ್ತೆ. The first 7 5-year plans give importance of self reliance. ಅಂತಂದ್ರೆ ಮೊದಲ 7 ಪಂಚವಾರ್ಷಿಕ ಯೋಜನೆಗಳು ಏನ್ ಬರುತ್ತೋ ಮೊದಲ 7 ಪಂಚವಾರ್ಷಿಕ ಯೋಜನೆಗಳಲ್ಲಿ ಸ್ವಾವಲಂಬನೆಗೆ ಹೆಚ್ಚಿನ ರೀತಿಯಾದಂತಹ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತಿತ್ತು. ವಿಚ್ ಮೀನ್ಸ್ ಅವಾಯ್ಡಿಂಗ್ ಇಂಪೋರ್ಟ್ಸ್ ಆಫ್ ದೀಸ್ ಗೂಡ್ಸ್ ವಿಚ್ ಕುಡ್ ಬಿ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇಟ್ ಸೆಲ್ಫ್. This policy was considered a necessity in order to reduce our dependence on foreign countries, especially for food. It is understandable
that people who were recently freed from foreign dominations should give importance to self-reliance. Further, it was a feared that dependence and imported food supplies, foreign technology and foreign capital may make India's sovereignty vulnerable to foreign interference in our policies ಅಂತಂದ್ರೆ ಪ್ರಮುಖವಾದಂತ ಇದರ ಪ್ರಮುಖವಾದಂತ ಒಂದು ಉದ್ದೇಶ ಅಂತಂದ್ರೆ ದ ಫಸ್ಟ್ 7-year plans give importance to self reliance ಅಂತಂದ್ರೆ ಮೊದಲ 7 ಪಂಚವಾರ್ಷಿಕ ಯೋಜನೆಗಳು ಈ ಒಂದು ಸ್ವಾವಲಂಬನೆಗೆ ಹೆಚ್ಚಿನ ರೀತಿಯಾದಂತ ಒಂದು ಒತ್ತನ್ನ ಕೊಟ್ಟಿದ್ರು, ಪ್ರಾಮುಖ್ಯತೆಯನ್ನು ಕೊಟ್ಟರು ಸಹ, ವಿಚ್ ಮೀನ್ಸ್ ಅವಾಯ್ಡಿಂಗ್ ಇಂಪೋರ್ಟ್ಸ್ ದೋಸ್ ಗೂಡ್ಸ್ ವಿಚ್ ಕುಡ್ ಬಿ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇಟ್ ಸೆಲ್ಫ್ ಅಂತಂದ್ರೆ ಆಮದಿನ ಸರಕುಗಳ ಪ್ರಮಾಣವನ್ನ ಕಡಿಮೆ ಮಾಡಿ ಅಗತ್ಯ ಇರುವಂತಹ ಒಂದು ಸರಕುಗಳನ್ನ ಭಾರತದಲ್ಲೇ ಉತ್ಪಾದನೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರ್ತಾರೆ. This policy was considered a necessity in order to reduce the dependence and foreign countries ಅಂತಂದ್ರೆ ವಿದೇಶಗಳ ಮೇಲೆ ಅವಲಂಬನೆ ಆಗಿರೋದ್ರ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇರುತ್ತೆ. ಎಸ್ಪೆಷಲಿ ಫಾರ್ ಫುಡ್ ಅಂತಂದ್ರೆ ಪ್ರಮುಖವಾಗಿ ಆಹಾರ ಪದಾರ್ಥಗಳು. ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ದಟ್ ಪೀಪಲ್ ಹೂ ವೇರ್ ರೀಸೆಂಟ್ಲಿ freed from foreign domination should give importance to self reliance ಅಂತಂದ್ರೆ ಇಲ್ಲಿ ಸ್ವದೇಶದ ಒಂದು ವಸ್ತುಗಳನ್ನ ಬಳಸಿಕೊಂಡು ಹೆಚ್ಚು ಒಂದು ಸರಕುಗಳನ್ನ ಉತ್ಪಾದನೆ ಮಾಡುವಂತ ಒಂದು ಸನ್ನಿವೇಶದಲ್ಲಿ ವಿದೇಶಗಳ ಮೇಲೆ ಒಂದು ಅವಲಂಬನೆ ಆಗೋ ಪ್ರಮಾಣ ಏನಾಗ್ತಾ ಇತ್ತು ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ನಮ್ಮ ದೇಶದ ಒಂದು ಸರಕುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರುತ್ತೆ. ವಾಸ್ ಫೇರ್ಡ್ ದಟ್ ಡಿಪೆಂಡೆನ್ಸ್ ಇನ್ ಇಂಪೋರ್ಟೆಡ್ ಫುಡ್ ಸಪ್ಲೈಸ್ ಅಂತಂದ್ರೆ ಅದರ ಡಿಪೆಂಡ್ ಆಗಿರುವಂತ ಅವಲಂಬನೆ ಆಗಿರುವಂತ ಪ್ರಮಾಣವನ್ನ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕಡಿಮೆ ಮಾಡ್ತಾ ಹೋಗ್ತಾ ಇರ್ತಾರೆ. ಫಾರಿನ್ ಟೆಕ್ನಾಲಜಿ ಅಂಡ್ ಫಾರಿನ್ ಕ್ಯಾಪಿಟಲ್ ಮೇ ಮೇಕ್ಸ್ ಇಂಡಿಯಾ ಸಫಿಷಿಯಂಟ್ಲಿ vulnerable to foreign interference in our policies ಅಂತಂದ್ರೆ ಹೊಸ ತಂತ್ರಜ್ಞಾನ ಆಗ್ಬೋದು, ಬೇರೆ ರೀತಿಯಾದಂತ ಒಂದು ವಿದೇಶಿ ಬಂಡವಾಳ ಆಗ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ವಿದೇಶಿ ಒಂದು ತಂತ್ರಜ್ಞಾನ ಇರ್ಬೋದು, ಇವುಗಳನ್ನ ನಮ್ಮ ಭಾರತದಲ್ಲಿ ಏನು ಅನೇಕ ರೀತಿಯಾದಂತಹ ಒಂದು ನೀತಿ ನಿಯಮಗಳನ್ನ ಜಾರಿಗೆ ತರುತ್ತೋ ಆ ನೀತಿ ನಿಯಮಗಳ ಆಧಾರದ ಮೇಲೆ ಏನಾಗಿರುತ್ತೆ ಅಂತಂದ್ರೆ ಬಳಸ್ಕೊಳ್ಬೇಕಾಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಸಪೋಸ್ ಏನಾಗ್ತಾ ಇರುತ್ತೆ, ಈಗ 5-year plans ಇದೆ ಅಲ್ವಾ, 5-year plans ಆದ್ರೂ ಸಹ ಯಾವ್ಯಾವ್ದು ಬರುತ್ತೆ ಅಂತಂದ್ರೆ ಗ್ರೋತ್ ಬರುತ್ತೆ, ನೆಕ್ಸ್ಟ್ ಮಾಡರ್ನೈಸೇಷನ್ ಬರುತ್ತೆ, ಸೆಲ್ಫ್ ರಿಲಿಯನ್ಸ್ ಬರುತ್ತೆ, ನೆಕ್ಸ್ಟ್ ಈಕ್ವಿಟಿ ಬರುತ್ತೆ. ಇಷ್ಟನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಸಹ ಏನಾಗಿರುತ್ತೆ ಅಂತಂದ್ರೆ ದ ಗೋಲ್ಸ್ ಆಫ್ 5-year plans. ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ characteristics of 5-year plans. Thank you so much.